ಇವ್ರ ಮಾಲಕ್ರ ಇನ್ನೊಬ್ರ ಇವನ್ ದೋಸ್ತ ಇಬ್ರು ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರೆ 8 ಲಕ್ಷ ರೂಪಾಯಿ ಹಾಕಿ ಈ ಅಂಗಡಿನ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿ 1 ವರ್ಷನಾಗ ಎಲ್ಲಾ ತಕ್ಕೊಂಡ್ ಮಾತು ಗಳಿಸತ್ತಾರ. ಇವಾಗ ಸದ್ಯದ್ರಾಗ ಜಶವಂತಣ್ಣ 1 ತಿಂಗಳಿಗೆ ಎಷ್ಟು ದುಡಿತೀರಿ? ಅವರೇಜ್ ಆಗಿ ಒಂದು ಬಿಸ್ನೆಸ್ 4 to 5 lakhs ಆಗುತ್ತೆ. ಇವೆಲ್ಲ ಕೊಳತು ಹೋಗ್ಬಿಟ್ಟಾವ, ಇವೆಲ್ಲ ತೆಗಿಬೇಕು. ಇದ್ದಾಗ ಮಳೆಗಾಲದಲ್ಲಿ ಒಂದು 7 to 10 10,000 ಒಳಗಡೆ. 10,000 ಒಳಗಡೆ. ಇದು ಬೇಸಿಗೆ ದಿನದಾಗ ಅಟ್ಟ ಯಾಕಪ್ಪ ಅಂದ್ರೆ ಇದು ಬಾಡಿಗೆ ತಂಪಂತ. ಇದು ಬಟರ್ ಫ್ರೂಟ್ ಅಂತ. ಇದರಲ್ಲಿ ಗುಡ್ ಫೈಬರ್ ಜಾಸ್ತಿ ಇರುತ್ತೆ. ಗುಡ್ ಫ್ಯಾಟು ಸೂಪರ್ ಫ್ಯಾಟ್ ಇರುತ್ತೆ. ಇದು ಕಾಸ್ಟ್ಲಿಯಸ್ಟ್ ಫ್ರೂಟ್ ಕೂಡ. ಅದು ನೋಡಕ್ಕೆ ಹೋದ್ರೆ ನೀವು ಸಪೋಟ ಜ್ಯೂಸ್ ಅಂತಿರಲ್ಲ, ಇದಕ್ಕೆ 70 ರೂಪಾಯಿ ಒಂದು ಗ್ಲಾಸಿಗೆ. ನೀವು ಅದ್ರ ಉಳಿಸ್ಕೊತೀನಿ ಅಂದ್ರೆ ಎಷ್ಟಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು ಇವಾಗ ಎಷ್ಟು ಕೊಳತು ಬಿದ್ದಾತಂದ್ರೆ ಇವು ಅರೌಂಡ್ kg 250 rupees ಇರುತ್ತೆ. ಬನಾನಾದಲ್ಲಿ ಜ್ಯೂಸು ನಮಗೆ ಲಾಭ ಇದೆ. ಬನಾನಾದಲ್ಲಿ ಬನಾನಾಗ ಒಂದು ಜ್ಯೂಸ್ ಹಾಕಿದ್ರೆ 35 rupees ಜ್ಯೂಸ್ ತಗೊಳ್ತೀವಿ. ಇವಾಗ kg 25 rupees ಇರುತ್ತೆ. ಈ ಥರ ಬನಾನಾ ಹಾಕಿ ಇನ್ನು ಸ್ವಲ್ಪ ಹಾಲು ಹಾಕಿ ಪ್ಯೂರ್ ಹಾಲು ಯೂಸ್ ಮಾಡ್ತೀವಿ. ಜ್ಯೂಸ್ಗೆ ಯಾವ್ದು ಹಾಲು ಹಾಕ್ತಿರ ಕೇಳ್ರ, ನಂದಿನಿ ಅವರ ಗುಡ್ ಲೈಫ್ ಇದನ್ನ ಹಾಕ್ತೀವಿ. ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಒಂದು ಜ್ಯೂಸ್ ಅಂಗಡಿ ಅವ್ರು ಬಳಸೋದು ಗುಡ್ ಲೈಫ್. ಇದನ್ನ ಮಿಕ್ಸರ್ದವು ಎಲ್ಲಕ್ಕೂ ಒಂದೊಂದು ಸಪ್ರೇಟ ಜಗ್ ಇಟ್ಟಿರ್ತೀವಿ. ಇದಕ್ಕೂ ಸಪ್ರೇಟ ಮತ್ತು ಈ ಕಡೆ ಹಿಂಗೆ ಸಪ್ರೇಟ್ ಇರ್ತಾವೆ. ಮತ್ತು ನಿಮ್ಗೆ ನೋಡ್ಬೇಕಂದ್ರೆ ಈ ಥರ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ದಾಳಿಂಬ್ರಿ ಐತಿ, ಇವಾಗ ನೋಡ್ಬೋದು ಇಲ್ಲಿ ಚಿಕ್ಕುಕಾಯಿ ಐತಿ, ಸಪೋಟ ಐತಿ, ಹಂಗ ಕಳಂಗಡಿ ಐತಿ ಅಲ್ಲಿ ಕೆಳಗ. ಇವಾಗ ಇದನ್ನ ಹೆಚ್ಚಿಕ್ಕಿ ರಸ ತೆಗಿತೀವಿ. ಇವಾಗ ಇದನ್ನೆಲ್ಲ ಸುಲ್ಕೋಬೇಕು. ಈ ಥರ ಬಿಡಿಸಿಟ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗ. ಫೈನಲಿ ನಿಮ್ಮ ಶಿಖರ್ನಿ ರೆಡಿ ಆಗಿಬಿಟ್ಟೈತಿ. ನೋಡ್ಬೋದು ಈ ಥರ ಆಗೈತಿ. ಅಷ್ಟೆಲ್ಲ ಕೈ ನೋಡ್ರೆ ಇಷ್ಟ ಆಕತಿ ನಿಮಗೆ. ಇವಾಗ ಫ್ರಿಜ್ನಾಗ ಹೋಗಿರ್ಬೇಕು. ಈ ಥರ ಸ್ಟಾಕ್ ಇಟ್ಟಿರ್ತೀವಿ ಅಂದ್ರೆ ನೀವು ₹1 ₹2 ಎಲ್ಲ ಕಟ್ ಮಾಡಕ್ಕೆ ಹಾಕಕ್ಕಾಗಲ್ಲ. ಅದಕ್ಕೆ ಈ ಥರ ಸ್ಟಾಕ್ ಮಾಡ್ತೀವಿ. ಇಲ್ಲಿ ನೋಡತ್ತಿರಲಿಲ್ಲ, ಇದು ಕರ್ಬೂಜಕಾಯಿ ಐತಿ. ಇದ್ರೊಳಗಿನ ಬೀಜ ಏನಿತ್ತಪ್ಪ ಭಾಳ ತುಟ್ಟೈತಿ. ಇದು ಆರೋಗ್ಯಕ್ಕೆ ಭಾಳ ಚಲೋ. ಕಟ್ ಮಾಡಿದ್ದು ಇವಾಗ ತುಂಬಿ ಇಲ್ಲಿ ಮುಂದೆ ಒಯ್ನು. ಬೆಳಗ್ಗೆಯಿಂದ ಏನೂ ಕುಡ್ದಿಲ್ಲ ಅಂತ ಹೇಳಂಗಿಲ್ಲ, ಕುಡ್ದೇನಿ ಆದ್ರೆ ಶುಗರ್ಲೆಸ್. ಆದ್ರೆ ಐಸ್ ಕ್ರೀಮ್ ನೋಡ್ರೆ ಬಿಡ್ಬಾರ್ದು ಅನಿಸ್ತೈತಿ. ಕರೆ ಏನ್ ಮಾಡೋದು. ಇವಾಗ ಐಸ್ ಕ್ರೀಮ್ ಕಲೆಕ್ಷನ್ ತೋರಿಸ್ತೀನಿ ನಿಮ್ಗೆ ಏನೇನೈತಂತ. ಇವಾಗ ನೋಡಿದ್ರೆ ನೀವು ಇಲ್ಲಿ ಇವು ಜ್ಯೂಸ್ ಹಾಕು, ಇವೆಲ್ಲ ಬಾಟಲ್ ಇಟ್ಟಿರ್ತು. ಮತ್ತು ಇವೇನಪ್ಪ ಅಂದ್ರೆ 10 ರೂಪಾಯಿ. ಈ ಥರ ನಿಮ್ಮ ಮ್ಯಾಂಗೋ ಇವು 10, ಇವು 30, ಇವು 15. ಮತ್ತು ನೀವು ಅದಕ್ಕಿಂತ ಒಂದು ಫ್ಲೇವರ್ ನೋಡ್ತೀರ ಅಂದ್ರೆ ಕೈತಿಗೆ ಜಸ್ಟ್ ಇವು 40 ರೂಪಾಯಿ. ಎಲ್ಲ ಫ್ಲೇವರ್ದು ಅಂದರೆ ಆ್ಯಪಲ್ ಇರ್ತೈತಿ, ಇದು ಬಾದಾಮ್ ಐತಿ. ಈ ಥರ ಎಲ್ಲ ಇದು 10, ಈ ಥರ 10 ಕಾಣ್ತೈತಿ. ಇದೇನಪ್ಪ ಅರ್ಥ ಮಡಿಕೆ ಅಂದ ಏನೈತಪ್ಪ, ಇದು 50 ರೂಪಾಯಿ ಆಗೈತಿ. ಮತ್ತು ಇದು 10. ಆಲ್ಮೋಸ್ಟ್ ಅಲ್ಲಿ ಸ್ಟಾಕ್ ಮಾಡಿ ಭಾಳ ಐತಿ. ಕಲ್ಲಂಗಡಿನೂ ಐತಿ, ಕರ್ಬೂಜ ಐತಿ, ಮೋಸಂಬಿನೂ ಐತಿ, ಪೈನಾಪಲ್ಲು ಐತಿ, ದಾಳಿಂಬ್ರಿನೂ ಐತಿ, ಹಂಗ ಚಿಕ್ಕುಕಾಯಿನೂ ಐತಿ. ಇಷ್ಟೆಲ್ಲ ಇವಾಗ ಕಟ್ ಮಾಡಿ ಇಟ್ಕೋಬೇಕ. ಆದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಸ್ಟಾಕ್ ಅದಾವು, 1-2 ಇಲ್ಲ. ಇವಾಗ ಚಿಕ್ಕು ಹಣ್ಣನ್ನ ಸ್ವಲ್ಪ ಸ್ಟಾಕ್ ಇಲ್ಲ, ಅದನ್ನ ಇದು ಮಾಡ್ಬೇಕು. ಇವಾಗ ನೋಡೋಣ, ಕಟ್ ಮಾಡೋಣ.
ನೀವು ಕೇಳ್ತಿರ್ಲಿಲ್ಲ ಒಂದೊಂದು ಜ್ಯೂಸ್ ಅಷ್ಟ್ಯಾಕೆ ರೇಟ್ ಹೆಚ್ಚತ್ತಂತ. ಇವಾಗ ನೋಡ್ರಿ ಇಲ್ಲಿ ಪೈನಾಪಲ್ದವು ಎಲ್ಲ ಅದಾವು. ಈಗ ನೋಡ್ಬೋದು ಚಿಕ್ಕು ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಏನದಲ್ಲ ಇವನ್ನೆಲ್ಲ ತೆಗ್ದು ಉಯ್ಬೇಕಿದೆ ಎಲ್ಲ ಆಲ್ಮೋಸ್ಟ್ ಅಲ್ಲ ಕೊಳ್ತಾವ ಒಂದೊಂದು ಅವನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಈಗ ಬೆಳಗ್ಗೆ ಒಂದ್ಸಲ ಬಂದಿತ್ತು ಕಟ್ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲವರೆಗೂ ಕೂತು ಮುಂದೆ ಕೂತು ಹಾಕಿ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು. ಇವಾಗ ನೋಡ್ಬೋದು ಇಲ್ಲಿ ಹಾಲು ಐತಿ, ಇಲ್ಲಿ ಐಸ್ ಐತಿ, ಮತ್ತು ಇಲ್ಲಿ ಕರ್ಬೂಜ ಕಲ್ಲಂಗಡಿ ಐತಿ. ಈ ಕಡೆ ನೋಡಿದ್ರೆ ನಿಮ್ಗೆ ಎಲ್ಲದಾವ. ಇಲ್ಲಿ ದ್ರಾಕ್ಷಿ ನಾನೇ ಇಟ್ಟೇನೆ, ಯಾರಿಗೆ ಬೇಡ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಹಂಗ ನೀವು ಫ್ರಿಜ್ ಕಡೆ ಬಂದ್ರೆ ಈ ಫ್ರಿಜ್ ಏನೇನು ಇರ್ತದಪ್ಪ ಅಂದ್ರೆ ನೀವು ಸೋಡಾ ಇರ್ತದೆ, ಮತ್ತು ನಿಂಬೆಕಾಯಿ ಆದ ಎಲ್ಲ ಇಲ್ಲಿ ಇಟ್ಟಿರ್ತೀವಿ. ಶುಂಠಿ ಮತ್ತು ಏನು ಬೇಕು ಎಲ್ಲ ಇಲ್ಲೇ ಇರ್ತಾವೆ. ಈ ಥರ ನಿಮ್ಗೆ ಜ್ಯೂಸ್ ಅಂಗಡಿಯಾಗ ಸಿಗ್ತೈತಿ. ಮತ್ತು ನಿಮ್ಗೆ ಎಷ್ಟು ಅರ್ನಿಂಗ್ ಆಗೈತಪ್ಪ ಅಂದ್ರೆ ಬೆಳಗ್ಗೆಯಿಂದ ತೋರಿಸಿ ನೀವು ಅರೌಂಡ್ ಈಗ ಬೇಸಿಗೆ ದಿನದಾಗ ಅಂದ್ರೆ ಸ್ವಲ್ಪ ಹೆಚ್ಚಿರ್ತೈತಿ. ನೀವು ಒಂದು ಜ್ಯೂಸ್ ಅಂಗಡಿ ಇಡ್ಬೇಕಾದ್ರೆ ಸರೌಂಡಿಂಗ್ ಒಂದು ಕಾಲೇಜ ಹಿಂಗೆ ಜನಸಂಖ್ಯೆ ಹೆಚ್ಚಿರು ಇಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ರೋಡ್ ಮ್ಯಾಟ್ರ್ ಆಕತ್ತೆ ಸೆನೆಪ್ಪ. ಇವಾಗ ನೋಡ್ರೆ ಇದು ರೋಡ್ ಸೆನೆಪ್ ಐತಿ ಅಂದ್ರೂ ನಿಮ್ಗೆ ಎಷ್ಟು ಆಗತ್ತೆ ನಾನು ಹೇಳ್ತೀನಿ. ಅಲ್ಲಿಗೆ ಇದ್ರ ಬಾಡಿಗೆ ಎಷ್ಟು? 20. ಹಾಂ, ಬೆಳಗ್ಗೆಯಿಂದ ಎಲ್ಲಾನು ಕಟ್ ಮಾಡಿದ್ವಿ. ಪೈನಾಪಲ್ ಒಂದು ಬಿಟ್ಟು ಅದನ್ನು ಇವಾಗ ಕಟ್ ಮಾಡಾಕತ್ತೀವಿ. ಇವ್ರ ಇಬ್ರು ಕೂಡಿ ಇವಾಗ ಈ ಅಣ್ಣ ಏನ್ ಮಾಡ್ಬೇಕಂತಂದ್ರೆ ಇವಾಗ ಕೈಯಾಗ ಒಂದ ಸರ್ಟಿಫಿಕೇಟ್ ಇಟ್ಕೊಂಡ ಅಳಿಬೇಕಾಗಿತ್ತ. ಯಾಕಪ್ಪ ಅಂದ್ರೆ ಕೆಲ್ಸ ಕೊಡಿರ್ತ. ಆದ್ರೆ ಇವನ ಒಬ್ಬ ಈ ಕೆಲ್ಸ ಕೊಟ್ಟಾರ ಹೊರಗಿನವ್ರೆ. ಆ ತರ ನೋಡ್ರಿ ನೀವು ಚಂದ ಅದ್ರಿ. ಇವಾಗ ಒಂದ್ ತಿಂಗಳಿಗೆ ಎಷ್ಟು ಗಳಿಸ್ತೀರಿ? ಅವರೇಜ್ ಆಗಿ ಒಂದು ಬಿಸ್ನೆಸ್ ಒಂದು 4 to 5 lakhs ಆಗುತ್ತೆ. 4 to 5 lakhs ಪರ್ ತಿಂಗಳ, ಪರ್ ಮಂತ್, ಪರ್ ಡೇ. ಆಲ್ಮೋಸ್ಟ್ ಅಲ್ಲಿ ಈ ಬೇಸಿಗೆ ದಿನದಾಗ ಸಮರ್ ದಿನದಾಗ ಏನೇನ್ ಫರ್ಕ್ ಆಗುತ್ತೆ? ಬೇಸಿಗೆದಲ್ಲಿ ನಾವು ಪರ್ ಡೇಗೆ ಒಂದು 15ರಿಂದ 20 ಸಾವಿರ ಮಾಡ್ಬೋದು. ಬೇಸಿಗೆ ಒಂದು 15,000ರಿಂದ 20 ಸಾವಿರ ಮಾಡ್ಬೋದು. 20 ಸಾವಿರ. ಮತ್ತ ಮಳಿಗಾಲ ಇಂಥತ್ರ ಹೋಗಿದ್ದಾಗ ಮಳೆಗಾಲದಲ್ಲಿ ಒಂದು 7 to 10 ಸಾವಿರ ಒಳಗಡೆ, 10 ಸಾವಿರ ಒಳಗಡೆ. 7, 8, 9 ಆ ರೇಂಜ್ಗೆ 10 ಸಾವಿರ. ಬೆಳಗ್ಗೆ ಶೆಟರ್ ಎಷ್ಟಕ್ಕೆ ಓಪನ್ ಮಾಡ್ತೀರಿ, ಎಷ್ಟಕ್ಕೆ ಕ್ಲೋಸ್ ಮಾಡ್ತೀರಿ? ಬೆಳಿಗ್ಗೆ ಒಂದು 9:30, 10 ಗಂಟೆಗೆ ಓಪನ್ ಮಾಡ್ತೀವಿ. ಸಾಯಂಕಾಲ ಒಂದು 11 ಗಂಟೆ 11:30 ಕ್ಲೋಸ್ ಮಾಡ್ತೀವಿ. ಇವಾಗ ನಿಮ್ಗೆ ಒಂದ್ ತಿಂಗಳಿಗೆ ನೀವು ಅಷ್ಟು ಗಳಿಸ್ತಿರ್ಲಿಲ್ಲ, ಏನ್ ರಿಕ್ವೈರ್ಮೆಂಟ್ ಇರ್ತೈತಿ, ಏನ್ ಕಡಿಮೆ ಬಿದ್ದಾಗ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಈಗ ನಾವೆಲ್ಲ ಫ್ರೂಟ್ಸ್ ಏನ್ ಬೇಕು ಏನ್ ಖಾಲಿ ಇದೆ ಅಂತ ಒಂದ್ಸಲಿ ಕಾಸ್ಟ್ ಚೆಕ್ ಮಾಡ್ಕೊತೀವಿ. ಎಷ್ಟೆಷ್ಟು ಬೇಕು, ಯಾವ ಸೀಸನ್ ಅಲ್ಲಿ ಯಾವ್ದು ಫ್ರೂಟ್ ಜಾಸ್ತಿ ಸೇಲ್ ಆಗ್ತಾ ಇದೆ, ಯಾವ ಕಸ್ಟಮರ್ಸ್ ಯಾವ್ದು ಜಾಸ್ತಿ ಹೇಳ್ತಾ ಇದಾರೆ, ಆ ತರ ನಾವೆಲ್ಲ ನೋಡಿ ಅದನ್ನ ನೋಟ್ ಮಾಡ್ಕೊಂಡು ತಗೊಂಡೋಗಿ ಫ್ರೂಟ್ಸ್ ಹಾಕೋತೀವಿ. ಮತ್ತೆ ನೀವು ಇನ್ನೊಂದು ಏನ್ ಬೇಕಂದ್ರೆ ಭಾಳ ನೀವು ಅಂತೀರಿ ರೊಕ್ಕ ಹೆಚ್ಚುತ್ತಾರ, ಅದ್ರ ಕರೆ ಹೇಳ್ರ ಒಳಗ್ ಭಾಳ ಕೊಳ್ತಿದ್ದು ಇರ್ತಾವ. ನಾ ಆ ತರ ಹೇಳ್ತೀರ, ಸ್ಟಾಕ್ ಮಾಡಿನೇ ತರ್ತಾರಲ್ಲ ಅವಾಗ ಕೊಳಿತಾವ, ಎಲ್ಲಾನು ಹಂಗ ಚೆಲ್ತಾರ. ಅವಾಗ ಹೆಂಗ ಆಕೈತಿ ಅದನ್ನ ಹೇಳ್ರಿ ನೀವು. ನಾವು ಈಗ ಆಲ್ಮೋಸ್ಟ್ ಸ್ವಲ್ಪ ಹಣ್ಣಾಗಿರೋ ಕಾಯಿರೋ ಎರಡು ತಗೊಂಡ್ಬರ್ತೀವಿ. ಮತ್ತೆ ಕೊನೆ ತರ ಆಗಲ್ಲ, ಮಳೆಗಾಲ ಸ್ವಲ್ಪ ವೇಸ್ಟ್ ಆಗುತ್ತೆ. ಆ ಟೈಮ್ ನೋಡ್ಕೊಂಡು ಸ್ವಲ್ಪ ಮೇನೇಜ್ ಮಾಡ್ತೀವಿ.